ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನು ಕೆಲವು ಒಂದು ವಾರ 15 ದಿವಸದಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಕಾರಣಾಂತರದಿಂದ. ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಒಂದು ಅರ್ಧ kg ಅಷ್ಟು ಹಾಗಲಕಾಯಿ ತೊಗೊಂಡಿದ್ದೀನಿ. ನಾನು ಈ ಥರ ರೌಂಡಾಗಿ ನಾನು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ತೆಳ್ಳಗೆ. ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸಣ್ಣದು 2 ನೋಡಿ. ಮತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಒಂದು 2 ಹಸಿಮೆಣಸಿನಕಾಯಿ ತೊಗೊಂಡು, ಏಕೆ ನಾನು ಇಲ್ಲಿ ಖಾರದ ಪುಡಿ ಸೇರಿಸ್ತೀನಿ. ಮತ್ತು ಟೊಮೊಟೊ ಹಣ್ಣು ಹಾಕ್ತಿದ್ದೀನಿ 2. ಮತ್ತು ಇದನ್ನು ಯಾವ ಥರ ಮಾಡೋದು ಅಂಥೇಳಿ, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕ್ತೀನಿ. ನಾನು ಒಗ್ಗರಣೆಗೆ ಹಾಕಲ್ಲ, ನಾನು ಆಮೇಲೆ ನಾನು ತೋರಿಸ್ತೀನಿ ನಿಮ್ಗೆ ಯಾವ ಥರ ಹಾಕಬೇಕು ಅಂದ್ಕೊಂಡು. ನೋಡಿ, ನಾನು ಇಲ್ಲಿ ಪಾನ್ ಇಟ್ಕೊಂಡಿದ್ದೀನಿ ನೋಡಿ, ಒಂದು ಪಾನ್ ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಒಂಚೂರು ಎಣ್ಣೆ ಸೇರಿಸ್ತೀನಿ. ಎಣ್ಣೆ ಸೇರಿಸಿ ಹಾಗಲಕಾಯಿಗೆ ಅದನ್ನು ಮಾಡೋಣ. ಹಾಗಲಕಾಯಿ ಗ್ರೇವಿ ಅನ್ನಂಗಿಲ್ಲ, ಇದು ಸ್ವಲ್ಪ ಡ್ರೈ ಪಲ್ಯ ಇರುತ್ತೆ, ತೋರಿಸ್ತೀನಿ ನಿಮಗೆ. ನಾನು ಒಂಚೂರು ಎಣ್ಣೆ ಸೇರಿಸ್ತೀನಿ. ಈಗ ನೋಡಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಸೇರಿಸ್ಕೊಂಡು, ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಈ ಒಂದು ಪಲ್ಯಕ್ಕೆ. ನಾನು ಎಣ್ಣೆ ಹಾಕಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು ಸ್ವಲ್ಪ ಸಾಸಿವೆ ಸೇರಿಸ್ತೀನಿ. ನೋಡಿ, ಸಾಸಿವೆ ಸಿಗದಾದ್ಮೇಲೆ ನಾನು ಇಲ್ಲಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ನಲ್ಲ, ಕರ್ಬೇವಿನ ಸೊಪ್ಪು ಸೇರಿಸ್ತೀನಿ. ನೋಡಿ, ಕರ್ಬೇವಿನ ಸೊಪ್ಪು ಸೇರಿಸ್ತೀನಿ. ಮತ್ತು ಇಲ್ಲಿ ಈರುಳ್ಳಿನೂ ಸೇರಿಸ್ತೀನಿ. ಈರುಳ್ಳಿ 2 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತೀನಿ. ನೋಡಿ, ಇದೊಂದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ. ನೋಡಿ ವೀಕ್ಷಕರೇ, ಈಗ ನಾನು ಈರುಳ್ಳಿ ಬೆಂದಿದೆ. ಈಗ ನಾನು ಹಾಗಲಕಾಯಿನ ತೊಳೆದಿರೋದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದು 2 ನಿಮಿಷ ನಾವು ಎಣ್ಣೆನಲ್ಲಿ ಬಾಡಿಸ್ಕೊಬೇಕಾಗುತ್ತೆ ಇದನ್ನು. ಅದೇ ಥರ ಇದು ಹಾಗಲಕಾಯಿ ಹೆಲ್ತ್ ಕಾನ್ಷಿಯಸ್ ಇರೋರು ವಾರಕ್ಕೊಮ್ಮೆನಾರು ಯೂಸ್ ಮಾಡಬೇಕಾಗುತ್ತೆ. ಹಾಗಲಕಾಯಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು, ಈ ಥರ ಪಲ್ಯ ಮಾಡ್ಕೊಂಡು ತಿನ್ನೋದು, ಈ ಥರ ತುಂಬ ಒಳ್ಳೆಯದು. ಶುಗರ್ ಇರೋರು, BP ಇರೋರು, ಇದು ತುಂಬಾ ನಾವು ಅಡ್ವಾನ್ಸಾಗಿ ನಮಗೆ ಕೆಲಸ ಮಾಡುತ್ತಿದ್ದು. ನೋಡಿ, ಇದಕ್ಕೆ ನಾನು ಇವಾಗ ಅರಿಶಿನ ಪುಡಿ ಸೇರಿಸ್ತೀನಿ. ನೋಡಿ, ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ತೀನಿ. ನೋಡಿ, ಸ್ವಲ್ಪ ಎಣ್ಣೆಯಲ್ಲಿ ಒಂದು 5 ನಿಮಿಷ ಇದು ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಇದು ಒಂದು ಅರ್ಧ ಆಗಿದೆ, ಅರ್ಧ ಬೆಂದಿದೆ. ಇವಾಗ ಈ ಟೈಮಲ್ಲಿ ನಾನು ಟೊಮೊಟೊ ಹಣ್ಣು ಸೇರಿಸ್ತೀನಿ. ನೋಡಿ, ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಣ್ಣು ಸೇರಿಸ್ತೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ನಾನು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನಾನು ಆಮೇಲೆ ನಿಮಗೆ ಹೇಳ್ತೀನಿ ಯಾವಾಗ ಅಂತೇಳಿ. ಈ ಟೈಮಲ್ಲಿ ನಾನು ಉಪ್ಪು ಸೇರಿಸ್ತೀನಿ. ನೋಡಿ, ಉಪ್ಪು ಹಾಕ್ಕೊಂತೀನಿ, ನಾನು ಕಲ್ಲುಪ್ಪು ಸೇರಿಸ್ತಿದ್ದೀನಿ. ಆಮೇಲೆ ನಾನು ಖಾರದ ಪುಡಿ ಸೇರಿಸ್ತೀನಿ, ಹಚ್ಚ ಖಾರದ ಪುಡಿ. ಇದು ನಿಮಗೆ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ. ನಾನೊಂದು 1 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಇದು ಹಾಗಲಕಾಯಿ ಸ್ವಲ್ಪ ಸ್ಪೈಸಿಯಾಗಿದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಹಿಂಗೆ ಒಗ್ಗರಣೆಗೆ ಹಾಕ್ತಿಲ್ಲ ನಾನು, ಇದು ಬೇಯಲಿಕ್ಕೆ ನಾನು ಹಾಕ್ತಿದ್ದೀನಿ. ನೋಡಿ, ಈಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತೀವಿ. ಜಾಸ್ತಿ ಹಾಕೋದು ಬೇಡ, ಅದು ಮೆತ್ತಗಾಗ್ಬಿಡುತ್ತೆ. ಆ್ಯಕ್ಚುಲಿ ಅದು ಎಣ್ಣೆ ಒಳಗೆ ಫ್ರೈ ಮಾಡಬೇಕು, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನಿನ್ನು ಸ್ವಲ್ಪ ಒಂದು ಅರ್ಧ ಕಪ್ಪು ಇಲ್ಲ, ಅದು ಒಂದು ಕಾಫಿ ಕಪ್ಪಲ್ಲಿ ಒಂದು ಅರ್ಧ ಕಪ್ ಹಾಕ್ತಿದ್ದೀನಿ. ನೋಡಿ, ಈಗ ಈ ಟೈಮಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ನಾವು ಅದನ್ನು ಬೇಯಿಸ್ಕೊಳ್ಳೋಣ ಹಾಗಲಕಾಯಿ ಪಲ್ಯನ. ನಾನು ಇವಾಗ ಸ್ವಲ್ಪ ಜೋನಿ ಬೆಲ್ಲ ಸೇರಿಸ್ತಾ ಇದ್ದೀನಿ. ಜೋನಿ ಬೆಲ್ಲ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮಲ್ಲಿ, ಜೋನಿ ಬೆಲ್ಲ ಇದೆ ನಮ್ಮಲ್ಲಿದೆ, ಹಂಗಾಗಿ ನಾನು ಹಾಕ್ತಾಯಿದ್ದೀನಿ. ನೀವು ಸೇರಲಿಲ್ಲ ಅಂದರೆ ಇರಲಿಲ್ಲ ಅಂದರೆ ನೀವು ಮಾಮೂಲಿ ಬೆಲ್ಲನೇ ನೀವು ಸೇರಿಸ್ಕೊಬೇಕಾಗುತ್ತೆ. ಕೆಲವರು ಸ್ವೀಟ್ ಇದು ಇಷ್ಟಪಡೋಲ್ಲ ಹಾಗಲಕಾಯಿಗೆ, ಅವ್ರು ಹಂಗೆ ಮಾಡ್ಕೊಬೋದು. ಮತ್ತು ನಾನು ಮಕ್ಕಳೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಕೈ ಹೊಡೆಯುತ್ತೆ ಅಂತ ಅಷ್ಟೇ ನಾನು ಒಂಚೂರು ಬೆಲ್ಲ ಹಾಕ್ತೀನಿ.
ನೋಡಿ ನಾನು ಜೋನಿ ಬೇಳೆ ಒಂದು 2 ಸ್ಪೂನ್ ಅಷ್ಟು ಹಾಕ್ತೀನಿ. ಈ ಟೈಮಲ್ಲಿ ನಾವು ಉರಿ ಕಡಿಮೆ ಮಾಡಿಬಿಟ್ಟು ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ಅದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ ಇದು ಮಿಕ್ಸ್ ಮಾಡಿ ಅದು ಸಿಮ್ಮಲ್ಲೇ ಬೇಯ್ಕೊಳ್ಳುತ್ತೆ. ಮತ್ತೇನು ನಾವು ಮತ್ತೆ ನೀರು ಹಾಕೋಂಥ ಅವಶ್ಯಕತೆ ಇಲ್ಲ. ಈ ಖಾರದ ಪುಡಿನೇ ಸಾಕಾಗುತ್ತೆ ಅಷ್ಟೇ. ನಾನು ಮತ್ತೇನು ಗರಂ ಮಸಾಲ ಆಗಲಿ ಧನಿಯಾ ಪುಡಿ ಆಗಲಿ ಏನೂ ಸೇರಿಸ್ತಾ ಇಲ್ಲ. ನಾನು ಇಷ್ಟರಲ್ಲೇ ಹಾಗಲಕಾಯಿ ತೋರಿಸ್ತಾ ಇದ್ದೀನಿ. ಅದು ಒಂದು 4-5 ಥರದ ವೆರೈಟಿ ಮಾಡ್ಬೋದು ಹಾಗಲಕಾಯಿನಲ್ಲಿ. ನಾನಿವಾಗ ಒಂದು ತೋರಿಸಿದ್ದೀನಿ. ನೆಕ್ಸ್ಟ್ ಇನ್ನೊಂದ್ಸರಿ ಬೇರೆ ಮಾಡುವಾಗ ಬೇರೆ ಥರ ತೋರಿಸ್ತೀನಿ. ನೋಡಿ ನಾನು ಕ್ಲೋಸ್ ಮಾಡ್ತೀನಿ. ಸಿಮ್ಮಲ್ಲಿ ಬೇಯಿಕೊಳ್ಳಿ ಇದು. ನೋಡಿ ವೀಕ್ಷಕರೇ, ಈಗ ಇದು ತೆಗಿತಾ ಇದ್ದೀನಿ. ನೋಡಿ ಹಾಗಲಕಾಯಿ ಎಲ್ಲ ಬೆಂದಿದೆ. ನಾನು ಸಿಮ್ಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ಕೊಂಡೆ. ನೋಡಿ ಈಗ ಈ ಥರ ರೆಡಿಯಾಗಿದೆ ಹಾಗಲಕಾಯಿ. ನೋಡಿ ನಾನು ಇದಕ್ಕೆ ಒಂದು ಸರ್ವ್ ಮಾಡ್ಕೊಳ್ಳೋಣ. ಸ್ಟವ್ ಕೆಡಿಸ್ಕೊತೀನಿ. ಸ್ಟವ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಹರಿಸಿ ಬೆಳೆಸಿ. ನಮಸ್ತೆ ವೀಕ್ಷಕರೇ. ನೋಡಿ ಹಾಗಲಕಾಯಿ ನಾನು ಕಹಿ ಕಡಿಮೆ ಇದೆ, ಯಾಕೆಂದರೆ ನಾನು ಡ್ರೈ ಮಾಡಿರೋದ್ರಿಂದ ಮತ್ತು ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ಕೈ ಹೊಡೆದಿದೆ ಅದು. ಹಾಗಾಗಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನೋಡಿ ವೀಕ್ಷಕರೇ, ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.